ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಯಾರೆಲ್ಲ GPSTR CETಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ನಾನು ಈಗಾಗಲೇ 2019 HKದು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ. ಟೋಟಲ್ ನಾನು 5 ಭಾಗಗಳಾಗಿ ಬಿಡಿಸಿದ್ದೀನಿ. 5 ಭಾಗಗಳನ್ನು ತಾವು ನೋಡ್ರಿ. ಸೊ ಮೊದಲನೇ ಭಾಗದಲ್ಲಿ 12 ಬಹು ಆಯ್ಕೆ ಪ್ರಶ್ನೆಗಳು, ಎರಡನೇ ಭಾಗದಲ್ಲಿ 13ರಿಂದ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ತಿಳಿಸಿದ್ದೀನಿ. ಭಾಗ 3 ಈ ಒಂದು ವಿಡಿಯೋಲಿ ನಾನು 2 ಅಂಕದ 10 ಪ್ರಶ್ನೆಗಳು, ಭಾಗ 4ರಲ್ಲಿ 3 ಅಂಕದ 6 ಪ್ರಶ್ನೆಗಳನ್ನು ತಿಳಿಸಿದ್ದೀನಿ, ಮತ್ತು ಭಾಗ 5ರಲ್ಲಿ 4 ಅಂಕದ 3 ಪ್ರಶ್ನೆಗಳನ್ನು ತಿಳಿಸಿದ್ದೀನಿ. ಹಾಗಾಗಿ 2019 HKದೇನದ ಪೂರ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಜೊತೆಗೆ ನಾನು ನಿಮಗೆ ವಿವರಿಸಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ? ಸೊ ಇವೆಲ್ಲ ವಿಡಿಯೋದ ಲಿಂಕ್ ಎಲ್ಲಿ ಸಿಗ್ತಾವೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿದ್ದೀನಿ. ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿಸಿಂದ್ರೆ ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. ಅದು ಅಷ್ಟೇ ಅಲ್ಲದೆ 2019 ನಾನ್ HKದೇನದ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆದು ಸಹ ನಾನು ಭಾಗ 5 ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಭಾಗ 5ರಲ್ಲಿ ಈ ಥರ ಏನದಲ್ಲ, ಈ ಒಂದು ಆಧಾರದ ಮೇಲೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದ್ರದ್ದು ಸಹ ಈ ಒಂದು ವಿಡಿಯೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಏನಿದೆಯಲ್ಲ ಅಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ, ತಾವು ಹೋಗಿ ನೋಡ್ಬೋದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂತಂದರೆ ಭಾಗ 4 3 ಅಂಕದ 6 ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಒಟ್ಟು 18 ಅಂಕಗಳು ಬರ್ತಾವೆ. ಇಲ್ಲಿ 6 ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ತಾವು ಕೊನೆ ತನಕ ವಿಡಿಯೋನ ನೋಡಿರಿ. ತಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿರಿ, ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಈ ಪ್ರಶ್ನೆಗಳು ಎಲ್ಲಿ ಅದಾವ ಅಂತಂದರೆ 2019 ನಾನ್ HK ಕ್ವಶನ್ ಪೇಪರಲ್ಲಿ ಅದಾವ್ರಿ. ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 7ನೇ ಪದಗಳ ಮೊತ್ತ ಹಾಗೂ ಅವುಗಳ ಗುಣಲಬ್ಧ. ಸಮಾಂತರ ಶ್ರೇಣಿ ಅಂದರೆ ಆರ್ಥಮೆಟಿಕ್ ಪ್ರೋಗ್ರೆಷನ್ದು 3rd ಮತ್ತು 7th ಟರ್ಮ್ದು ಸಮ್ ಕೊಟ್ಟಿದ್ದಾನೆ ಮೊತ್ತ ಕೊಟ್ಟಿದ್ದಾನ, ಮತ್ತು ಅದರದ್ದು ಪ್ರಾಡಕ್ಟು ಕೊಟ್ಟಿದ್ದಾನ. ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ತುಂಬ ಈಜಿ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಪರಿಹಾರ ಅಂತ ಬರೀರಿ. ಸಮಾಂತರ ಶ್ರೇಣಿಯ 3ನೇ ಪದ ಇಲ್ಲಿ ನೀವು ಬರೀರಿ AP ಯ 3ನೇ ಪದನ ನಾವು A3 ಅಂತ ಅನ್ಕೋತಿದ್ದೇವೆ. ಓಕೆ, 3ನೇ ಪದ ಎಷ್ಟದ? 3ನೇ ಪದ ಮತ್ತು A3 ಮತ್ತು 7ನೇ ಪದ ಅಂತಂದರೆ A7 ಅನ್ರಿ. ಓಕೆ, ಸೊ 3ನೇ ಪದ ಅಂತಂದರೆ A3 ಅಂದ್ಕೊಳ್ರಿ, 7ನೇ ಪದ ಅಂತಂದರೆ A7 ಅಂದ್ಕೊಳ್ರಿ. ಹೌದಾ? ಇವೆರಡದ್ದು ಮೊತ್ತ ಕೊಟ್ಟಿದ್ದಾನೆ. ಮೊತ್ತ ಅಂತಂದರೆ ಕೂಡಿಸ್ಬೇಕು. A3 ಪ್ಲಸ್ A7 ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ? 6 ಕೊಟ್ಟಿದ್ದಾನೆ. ಅವುಗಳ ಗುಣಲಬ್ಧ ಅಂತ A3 ಗುಣಿಲೆ A7, A3 ಗುಣಿಲೆ A7 ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ರೀ? 8 ಕೊಟ್ಟಿದ್ದಾನೆ. ಹೌದಾ? ರೈಟ್. ನಾನು ಸಮಾಂತರ ಶ್ರೇಣಿದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ರೀ. ಪೂರಾ ಫುಲ್ ಚಾಪ್ಟರ್ ವಿವರಿಸಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದಿತ್ತು ಅಂತಂದರೆ ವಿಡಿಯೋನ ಹೋಗಿ ನೋಡ್ಬೋದು. ಸೊ A3 ಅಂತಂದರೆ ಏನದ ರೀ? A3 ಅಂತಂದರೆ A ಪ್ಲಸ್ 2D ಅಂತ ಬರೀಬಹುದು, ಪ್ಲಸ್ A7 ಅಂತಂದರೆ A ಪ್ಲಸ್ 6D ಅಂತ ಬರೀಬಹುದು, ಸಮನಾಗಿದೆ. ಸೊ ಇದು ಯಾವ ಥರ ಬರೀಬೇಕು ಅಂತಂದರೆ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು. ಓಕೆನಾ? ರೈಟ್. A ಪ್ಲಸ್ A ಎಷ್ಟಾಯಿತು? 2A ಆಯಿತು. 2A ಪ್ಲಸ್ 6D, 2D ಪ್ಲಸ್ 6D ಎಷ್ಟಾಯಿತು? 8D ಸಮನಾಗಿದೆ 6. ಹೌದಾ? ಸೊ ಇದರಲ್ಲಿ ಏನು ಕಾಮನ್ ಅದ ರೀ? 2 ಕಾಮನ್ ಅದ. ಹೌದಾ? ಇದನ್ನು 2ರಿಂದ ಭಾಗಿಸಿ ಅಂತ ಬರೀರಿ ಅಥವಾ 2ರಿಂದ ಡಿವೈಡ್ ಮಾಡಿರಿ. A ಪ್ಲಸ್ 4D ಸಮನಾಗಿದೆ 3. ಹೌದಾ? ಸೊ ಇದನ್ನು 1 ಅಂತ ಕರೀರಿ. ರೈಟ್. ಇದನ್ನು ಇನ್ನೊಂದು ಥರ ಯಾವ ಥರ ಬರೀಬೋದು ಅಂತಂದರೆ A ಈಕ್ವಲ್ ಟು 3 ಪ್ಲಸ್ 4D ಈ ಕಡೆ ತೊಗೊಂಬರ್ರಿ, ಮೈನಸ್ 4D ಆಗುತ್ತೆ. ಹೌದಾ? ಸೊ ಇದನ್ನು ಏನ ಬೆಲೆ ಅಂತ ಕರೀರಿ. ಓಕೆ, ಸೊ ನಂತರದಲ್ಲಿ A3 A7 ನೋಡೋಣ ಅಂತ. A3 ಅಂದರೆ ಏನು ರೀ? A ಪ್ಲಸ್ 2D ಇದೆ. A7 ಅಂದರೆ A ಪ್ಲಸ್ 6D ಇದೆ. ಓಕೆ, ಸಮನಾಗಿದೆ 8. A ಅಂದರೆ ಎಷ್ಟದ? ಇಲ್ಲದ ನೋಡ್ರಿ, ಏನು ಬೆಲೆ? ಏದು ಬೆಲೆ ಎಷ್ಟದ? 3 ಮೈನಸ್ 4D ಪ್ಲಸ್ 2D. ಓಕೆ, ಗುಣಿಲೆ A ಅಂದರೆ 3 ಮೈನಸ್ 4D ಪ್ಲಸ್ 6D ಸಮನಾಗಿದೆ 8. ಹೌದಾ? ಸೊ 3ಕ್ಕೆ 3 ಬರೀರಿ, ಮೈನಸ್ 4 ಪ್ಲಸ್ 2 ಅಂದರೆ ಎಷ್ಟಾಗುತ್ತೆ? ಮೈನಸ್ 2D ಆಗುತ್ತೆ. ಹೌದಾ? ಗುಣಿಲೆ 3 ಬರೀರಿ, ಮೈನಸ್ 4 ಪ್ಲಸ್ 6 ಅಂದರೆ ಪ್ಲಸ್ 2D ಆಗುತ್ತೆ, ಸಮನಾಗಿದೆ 8 ಆ್ಯಸ್ ಇಟ್ ಈಸ್ ಬರೀರಿ. ಹೌದಾ? ಇದು ಯಾವ ಫಾರ್ಮ್ ಒಳಗದ ರೀ? A ಮೈನಸ್ B ಇಂಟು A ಪ್ಲಸ್ B. A ಮೈನಸ್ B ಇಂಟು A ಪ್ಲಸ್ B ಅಂದರೆ A ಸ್ಕ್ವಯರ್ ಮೈನಸ್ B ಸ್ಕ್ವಯರ್ ಈಕ್ವಲ್ ಟು 8 ಆ್ಯಸ್ ಇಟ್ ಈಸ್ ಬರೀರಿ. ಹೌದಾ? ಸೊ A ಸ್ಕ್ವೇರ್ ಅಂತಂದರೆ 3 ಸ್ಕ್ವೇರ್ 9 ಆಗುತ್ತೆ. 2D ಹೋಲ್ ಸ್ಕ್ವೇರ್ ಅಂತಂದರೆ 4D ಸ್ಕ್ವೇರ್ ಆಗುತ್ತೆ, ಸಮನಾಗಿದೆ 8. ಸೊ 9 ಆ್ಯಸ್ ಇಟ್ ಈಸ್ ಬರೀರಿ. ಪ್ಲಸ್ 8 ಈ ಕಡೆ ತೊಗೊಂಡು ಬರ್ರಿ, ಮೈನಸ್ 8 ಆಗುತ್ತೆ. ಮೈನಸ್ 4D ಸ್ಕ್ವೇರ್ ಈ ಕಡೆ ಒಯ್ಯಿರಿ, ಪ್ಲಸ್ 4D ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ 9 ಮೈನಸ್ 8 ಅಂದರೆ 1 ಆಗುತ್ತೆ. ಗುಣಿಲೆ 4 ಈ ಕಡೆ ತೊಗೊಂಡು ಬರ್ರಿ, ಭಾಗಿಲೆ ಆಗುತ್ತೆ, ಸಮನಾಗಿದೆ D ಸ್ಕ್ವೇರ್.
ಇಲ್ಲಿ ನೋಡ್ರಿ ಡಿ ಸ್ಕ್ವೇರ್ ಅಂತಂದರೆ ನಿಮಗೆ 1/4 ಬಂತು. ಡಿ ಅಂದರೆ ಎಷ್ಟಾಗುತ್ತೆ? ವರ್ಗಮೂಲ 1/4 ಆಗುತ್ತೆ. ಸೊ ಡಿ ಸಮನಾಗಿದೆ. ವರ್ಗಮೂಲ 1 ಬೆಲೆ ಎಷ್ಟದ? 1 ಅದ. ವರ್ಗಮೂಲ 4 ಬೆಲೆ ಎಷ್ಟದ? 2 ಅದ. ಸೊ ಇಲ್ಲಿ ಡಿನ ಬೆಲೆ ಎಷ್ಟು ಬರ್ತದೆ ಅಂದರೆ +or -2. ಹೌದಾ? ಡಿದ ಬೆಲೆ ಎಷ್ಟು ಬಂತು ರೀ? ಇಲ್ಲಿ ಬರ್ರಿ ದೇರ್ಫೋರ್ ಡಿನ ಬೆಲೆ +or-1/2. ಹೌದಾ? ಸೊ ಈ ಡಿ ಬೆಲೆಯನ್ನು ಇದರಲ್ಲಿ ಹಾಕೋಣ ಅಂತ. ಇದನ್ನು ಇಕ್ವೇಷನ್ 1 ಅನ್ರಿ. ಓಕೆ, ಅಥವಾ ಇದನ್ನಂದ್ರೆ ನಡೀತದೆ. ರೈಟ್, ಎ ಬರೀರಿ, 3ಕ್ಕೆ 3 ಬರೀರಿ, -4. ಡಿ ಅಂದರೆ ಒಂದು ಟೈಮ +1/2 ಹಾಕೋಣ ಅಂತ. ಹೌದಾ? ರೈಟ್, ಇನ್ನೊಂದು ಟೈಮ ಡಿ ಅಂತಂದರೆ -1/2 ಹಾಕೋಣ ಅಂತ ರೀ. ಓಕೆ, ಸೊ 3ಕ್ಕೆ 3 ಬರೀರಿ, -4 ಬರೀರಿ. ರೈಟ್, ಡಿ ಅಂದರೆ ಈ ಸರ್ತಿ -1/2 ತೊಗೊಳ್ಳೋಣ ಅಂತ. ಹೌದಾ? ಸೊ ಎ = 3 -× ಪ್ಲಸ್ 4 × 4 / 2. ಸೊ ಎ = 2 × 2 2 2 3 + 2 ಅಂದರೆ 5 ಆಯಿತು. ಹೌದಾ? ಸೊ ಇವಾಗ ನೋಡೋಣ ಇದರಲ್ಲಿ 2 × 2 2 2 4 3 - 2 ಎ = ಎಷ್ಟಾಯ್ತು ರೀ? 1 ಆಯಿತು. ಹೌದಾ? ಓಕೆ, ಇವಾಗ ನಾವು ಏನು ಕಂಡುಹಿಡಿಬೇಕು ಇಲ್ಲಿ ಅಂತಂದರೆ ಪ್ರಶ್ನೆ ಏನು ಕೊಟ್ಟಿದ್ದಾನೆ? ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು ಅಂತ. ಸಮಾಂತರ ಶ್ರೇಣಿ ಕನ್ನಡದ ಏನಾದರೆ ಸಾಮಾನ್ಯ ರೂಪ ಎ + ಡಿ a + 2d. ಓಕೆ, ರೈಟ್. ಎ ಅಂದರೆ ಒಂದು ಟೈಮ್ 1 ತೊಗೊಳ್ಳೋಣ ಅಂತ, ನಂತರ ಡಿ ಅಂದರೆ 1/2 ತೊಗೊಳ್ಳೋಣ ಅಂತ ರೀ. ಓಕೆ, ನೆಕ್ಸ್ಟ್ ಎ ಅಂದರೆ 5 ತೊಗೊಳ್ಳೋಣ ಅಂತ, ಡಿ ಅಂದರೆ 1/2 ತೊಗೊಳ್ಳೋಣ ಅಂತ. ಕರೆಕ್ಟಾ? ಸೊ ಎ ಅಂದರೆ ಎಷ್ಟದ ರೀ? 1 ಅದ. ಎ ಅಂದರೆ 1 + 1/2. ಎ ಅಂದರೆ 1 2 ಇಂಟು ಡಿ ಅಂದರೆ ಎಷ್ಟದ? 1/2 ಅದ. ಹೌದಾ? ಓಕೆ, 1ಕ್ಕೆ 1 ಬರೀರಿ. 1 + 1/2 ಅಂದರೆ 3/2 ಆಗ್ತದೆ. 1 + 2 2 ಇದು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗ್ತದೆ? ಇದು 1 ಆಗ್ತದೆ. ಸರಿನಾ? ಸೊ 1ಕ್ಕೆ 1 ಬರೀರಿ, 3/2. 1 + 1 ಅಂದರೆ 2 ಆಯಿತು. ರೈಟ್? ಓಕೆ, ಸೊ ಇಲ್ಲಿ ನಮಗೆ ಸಮಾಂತರ ಶ್ರೇಣಿ ಏನು ಬಂತು ಅಂದರೆ 1, 3/2, 2. ಹೌದಾ? ಸೊ ಇದೇ ಥರ ಮುಂದಕ್ಕೆ ಹೋದೇವು ನಾವು ಅಂತಂದರೆ 5/2 ಬರ್ತದೆ. ರೈಟ್? ಓಕೆ, ಸೊ ಇನ್ನೊಂದು ಸಮಾಂತರ ಶ್ರೇಣಿ ಕಂಡುಹಿಡಿಯೋಣ. ಎ + ಡಿ a + 2d ಸೊ ಆನ್. ಓಕೆ, ರೈಟ್. ಎ ಅಂದರೆ ಎಷ್ಟದ ರೀ? 5 ಅದ. ಎ ಅಂದರೆ 5 ಅದ, ಪ್ಲಸ್ ಡಿ ಅಂದರೆ 1/2 ಅದ. ಎ ಅಂದರೆ 5 + 2ಕ್ಕೆ 2, ಡಿ ಅಂದರೆ 1/2 ತೊಗೊಳ್ರಿ. ಹೌದಾ? ಸೊ 5 + 1/2 ಅಂದರೆ ಎಷ್ಟಾಗುತ್ತೆ? 5 2 10 + 1 11/2 ಆಗುತ್ತೆ. ಇದು ಶಾರ್ಟ್ ಟ್ರಿಕ್ ರೀ. 2 ಮಲ್ಟಿಪ್ಲೈ ಮಾಡಿ ಇದು ಸೇರಿಸಬೇಕು, ಆ್ಯಡ್ ಮಾಡಬೇಕು. 5 2 10 1 11/2. ರೈಟ್, 2 1 2 ಕ್ಯಾನ್ಸಲ್ ಆಗುತ್ತೆ. 5 + 1 ಅಂದರೆ 6 ಆಗುತ್ತೆ. ನಂತರದಲ್ಲಿ ಎಷ್ಟಾಗುತ್ತೆ? 6 ಅಂದರೆ ನಂತರದಲ್ಲಿ 13/2 ಆಗುತ್ತೆ. ಹೌದಾ? ಸೊ ಇದನ್ನು ಸಮಾಂತರ ಶ್ರೇಣಿ ಇದೆ, ಇದನ್ನು ಸಮಾಂತರ ಶ್ರೇಣಿ ಇದೆ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೇಳ್ಬೋದು. ಓಕೆ, ಕೇಳ್ಬೋದು. ಮುಂದಿನ ಪ್ರಶ್ನೆ ಎರಡನೇದು, ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾನೆ ರೀ. ಈ ಆವರ್ತಾಂಕ ವಿತರಣೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇದನ್ನು ಇಂಗ್ಲೀಷಲ್ಲಿ ನಾವು ಮೀಡಿಯನ್ ಅಂತ ಕರಿತಿದ್ದೆವು. ಕೊಟ್ಟಿರ್ತಕ್ಕಂಥದ್ದು ಆವೃತ್ತಿ ಮತ್ತು ವರ್ಗಾಂತರ ಅನ್ನೋದಲ್ಲ, ಎರಡರದ್ದು ಏನು ಕಂಡುಹಿಡಬೇಕು ನಾವು ಅಂತಂದರೆ ಮೀಡಿಯನ್ ಅಥವಾ ಮಧ್ಯಾಂಕವನ್ನು ಕಂಡುಹಿಡಬೇಕು. ಹೌದಾ? ಸೊ ಫಸ್ಟ್ ಕಾಲಮನ್ನು CI ಅಂತ ಅಂದ್ಕೊಳ್ರಿ, ಸೆಕೆಂಡ್ ಒನ್ನನ್ನು ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿ ಅಂತ ಅಂದ್ಕೊಳ್ರಿ. ಓಕೆ, ನೆಕ್ಸ್ಟ್ ಒನ್ ಬರ್ತಂದರೆ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತಿದ್ದೆವು. ಅದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದರೆ ಸಂಚಿತ ಆವೃತ್ತ ಮೊತ್ತ ಅಂತ ಕರಿತಿದ್ದೆವು. ಸಂಚಿತ ಆವೃತ್ತಿ ಮೊತ್ತ ಅಂತ ಕರಿತಿದ್ದೇವೆ ರೀ. ಓಕೆನಾ? ರೈಟ್. ಸೊ CF ಹ್ಯಾಂಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ಇದು 4 ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ 4 + 9 ಎಷ್ಟಾಗುತ್ತೆ ನೋಡಿರಿ? 4 + 9 ಇದು ಎರಡು ಕೂಡಿಸ್ಬೇಕು, 13 ಆಗುತ್ತೆ. ನೆಕ್ಸ್ಟ್ 13 + 15 ಎಷ್ಟಾಗುತ್ತೆ? 13 + 15 ಇದು 13, ಇದು 15 ಮಾಡಬೇಕು, 28 ಆಗುತ್ತೆ. 28 + 14 28 + 14 42 ಆಗುತ್ತೆ. 42 + 8 50 ಆಗುತ್ತೆ. ಹೌದಾ? ಓಕೆ, ಸೊ ಇವಾಗ ಎಫ್ ಅನ್ನು ಕೂಡಿಸ್ದೇವು ಅಂತಂದ್ರೆ ನಮಗೇನು ಬರ್ತದೆ? ಇಲ್ಲಿ ಎನ್ ಬರ್ತದೆ. ಎನ್ ಎಷ್ಟಾಗಿರುತ್ತೆ ಅಂದರೆ CF ಒಳಗೆ ಎಷ್ಟು ಇದಿರುತ್ತೆ ಅದು ಎನ್ ಆಗಿರ್ತದೆ, 50. ರೈಟ್. ಸೊ ಎನ್ ಬಂತು. ಇವಾಗ n/2 ಅನ್ನು ಫೈಂಡ್ ಔಟ್ ಮಾಡೋಣ ಅಂತ. n/2 ಅಂದರೆ 50/2. 50/2 ಅಂದರೆ ಎಷ್ಟಾಯಿತು? 25 ಆಯ್ತದ. ಹೌದಾ? ರೈಟ್. ಸೊ ಇದು n/2 CF ಒಳಗೆ ಹುಡುಕಾಡ್ಬೇಕು ರೀ. 4ಕ್ಕಿಂತ ಹೆಚ್ಚಿಗದ, 13ಕ್ಕಿಂತ ಹೆಚ್ಚಿಗದ, 25 28ಕ್ಕಿಂತ ಕಡಿಮೆ ಇದೆ. ಹೌದಾ? ಅಂದರೆ ಈ ಒಂದು CF ಏನದಲ್ಲ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಮೊತ್ತ ಏನದಲ್ಲ, ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ತನಕ ಇರ್ತಾವ ಅಂತಂದರೆ 28 ತನಕ ಇರ್ತಾವೆ ರೀ. ಅಂದರೆ 25 ಇದರಲ್ಲೇ ಇದಿರ್ತದೆ. ರೈಟ್. ಇದನ್ನು ಬಿಟ್ಟು ಇದ್ರ ಮ್ಯಾಗಿಂದ ನಾವೇನು ಅನ್ಬೇಕು ಅಂದರೆ CF ಅಂತ ಅನ್ಬೇಕು.
ಇದರಲ್ಲಿ ಬರ್ತದಲ್ರಿ, ಇದನ್ನು ಬಿಟ್ಟಿದ್ರೆ ಮ್ಯಾಗಿಂದನ ಸಿ ಎಫ್ ಅಂತ ಅನ್ಬೇಕು. ಬಟ್ ಇದರ ಲೆಫ್ಟಿಗೆ ಬರ್ರಿ, ಇದನ್ನು ನಾವು ಎಫ್ ಅಂತ ಅನ್ಬೇಕು ಫ್ರೀಕ್ವೆನ್ಸಿ. ಮತ್ತೆ ಇದರ ಲೆಫ್ಟಿಗೆ ಬರ್ರಿ, ಇದನ್ನು ತೊಗೊಳ್ಬೇಕು ಮತ್ತು ಇದನ್ನು ತೊಗೊಳ್ಬೇಕು. ಹೌದಾ? ಎಲ್. ಓಕೆ, ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಇವೆರಡನ್ನ ತೊಗೊಳ್ಬೇಕು. ಇದನ್ನ ಏನಂತ ಕರಿತೀವಿ ನಾವು ಅಂತಂದರೆ ಎಲ್ ಅಂತ ಕರಿತಿದ್ದೆವು. ರೈಟ್? ಎಲ್ ಅಂದರೆ ಎಷ್ಟಾಯ್ತದ? ಎಲ್ ಅಂದರೆ 20 + 20 ಡಿವೈಡೆಡ್ ಬೈ 2 ಮಾಡಬೇಕು ರೀ. ಓಕೆ, 20 + 20 / 2 ಅಂದರೆ 20 ಬರ್ತದೆ. ರೈಟ್? ಅದಾದ ನಂತರದಲ್ಲಿ ನಾನು ಫಸ್ಟ್ ಸೂತ್ರ ಬರಿತೀನಿ, ನಿಮಗೆ ಗೊತ್ತಾಗ್ತದೆ. ಮೀಡಿಯನ್ದ ಸೂತ್ರ ಏನದ ರೀ? ಮೀಡಿಯನ್ ಸೂತ್ರ, ಮೀಡಿಯನ್ ಅಥವಾ ಮಧ್ಯಾಂಕ. ಓಕೆ, ಮೀಡಿಯನ್ ಅಥವಾ ಮಧ್ಯಾಂಕ ಸೂತ್ರ ಏನದ? ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಆದರೂ ಬರೀರಿ, ಐ ಆದರೂ ಬರೀರಿ. ಕೆಲವೊಂದು ಕಡೆ ಹೆಚ್ ಬರೀತಾರೆ, ಕೆಲವೊಂದು ಕಡೆ ಐ ಬರೀತಾರೆ. ಓಕೆ, ಸೊ ನಾವು ಇಲ್ಲಿ ಬರೀತೀವಿ ನೋಡ್ರಿ, ಅದೇ ಸೂತ್ರ. ಮಧ್ಯಾಂಕ ಸಮನಾಗಿದೆ ಎಲ್. ಕೆಲವೊಂದು ಕಡೆ ಸ್ಮಾಲ್ ಎಲ್ ಬರೀತಾರೆ, ಕೆಲವೊಂದು ಕಡೆ ಕ್ಯಾಪಿಟಲ್ ಎಲ್ ಬರೀತಾರೆ. ಯಾವುದಾದ್ರೂ ಬರೀರಿ. ಓಕೆ, ಎಲ್ ಪ್ಲಸ್ ಬ್ರ್ಯಾಕೆಟಲ್ಲಿ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಹೆಚ್ ಅಂದರೆ ಏನಪ್ಪ ಅಂತಂದರೆ ವರ್ಗಾಂತರದ ಗಾತ್ರ. 0 to 10, 10 to 20. 20 - 10 ಅಂದರೆ ಎಷ್ಟಾಗುತ್ತಾ? 10 ಆಗುತ್ತಾ? ಅದೇನಾಗುತ್ತಾ? ಹೆಚ್ ಆಗುತ್ತೆ. ಓಕೆ, ಸೊ ಹೆಚ್ ಬತ್ತು, n/2 ಬತ್ತು, ಸಿ ಎಫ್ ಎಷ್ಟು ಬಂದದ್ರಿ? ಸಿ ಎಫ್ 13 ಅದ, ಅದನ್ನೊಂದ ಬರೀರಿ. ಸಿ ಎಫ್ 13 ಅದ. ನಂತರದಲ್ಲಿ ಎಫ್ ಎಷ್ಟದ? 15 ಅದ, ಸೊ ಅದನ್ನು ಬರೀರಿ. ಎಫ್ 15, ಎನ್ 50, n/2, ಹೆಚ್ ಬತ್ತು. ಹೌದಾ? ಸೊ ಇವೆಲ್ಲ ಬೆಲೆಗಳನ್ನು ಈ ಸೂತ್ರದ ಹಾಕೋಣಂತ, ಆಮೇಲೆ ಸಿಂಪ್ಲಿಫೈ ಮಾಡೋಣಂತ. ಎಲ್ಲಂದ್ರೆ ಎಷ್ಟದ? 20 ಪ್ಲಸ್ n/2 ಅಂದರೆ 25 ಮೈನಸ್ ಸಿ ಎಫ್ ಅಂದರೆ 13 ಡಿವೈಡೆಡ್ ಬೈ ಎಫ್ ಅಂದರೆ ಎಷ್ಟದ? 15 ಅದ. ಹೌದಾ? ಇಂಟು ಹೆಚ್ ಅಂದರೆ 10 ಅದ. ರೈಟ್? ಸಮನಾಗಿದೆ 20ಕ್ಕೆ 20 ಬರೀರಿ, ಪ್ಲಸ್ 25 ಮೈನಸ್ 13 12 ಉಳಿತದ, ಬಾಗಿಲೆ 15 ಬರೀರಿ, ಗುಣಿಲೆ 10. 5 2 10, 5 3 3 1 3 4. ಹೌದಾ? ಸೊ 20 ಪ್ಲಸ್ 4 2 8 ಆಗುತ್ತೆ. 20 ಪ್ಲಸ್ 8 ಅಂದರೆ 28. ಮಧ್ಯಾಂಕ ಎಷ್ಟಾಯ್ತು ರೀ? 28 ಆಯಿತು. ಹೌದಾ? ಸೊ ತುಂಬ ಈಸಿ ಇದೆ ರೀ. ಒಂದು ಸರ್ತಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರ್ತಿ ನೋಡಿರಿ, ಅರ್ಥ ಆಗುತ್ತೆ. ಹೌದಾ? ಸೊ ಅದೇ ಥರ ನೀವು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗುತ್ತೆ. ಮುಂದಿನ ಪ್ರಶ್ನೆ ಏನಿದೆ? ಪ್ರಶ್ನೆ ಅಂತಂದರೆ 31x + 57y ಸಮನಾಗಿದೆ 150 ಮತ್ತು 57x + 31y ಸಮನಾಗಿದೆ 202. ಇವುಗಳನ್ನು ಮತ್ತೊಂದು ಜೋಡಿಯ ಸಹಗುಣಕಗಳಿರುವಂತೆ ಸರಳೀಕರಿಸಿ ಮತ್ತು ಬಿಡಿಸಿ. ಅಂದರೆ ಇಲ್ಲಿ ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನು ಕಂಡುಹಿಡಿಯಬೇಕಂತ ಅಷ್ಟೇ, ಮತ್ತೇನಿಲ್ಲ. ಹೌದಾ? ಸೊ ಪರಿಹಾರ ಅಂತ ಬರೀರಿ. ರೈಟ್? ಕೊಟ್ಟಿರ್ತಕ್ಕಂಥ ಸಮೀಕರಣಗಳನ್ನು ಇಲ್ಲಿ ಬರೀರಿ. 31x + 57y ಸಮನಾಗಿದೆ 150. ಇದನ್ನು ಒಂದನೇ ಸಮೀಕರಣ ಅಂತ ಕರೀರಿ. ಎರಡನೇ ಸಮೀಕರಣ 57x + 31y ಸಮನಾಗಿದೆ 202. ಇದನ್ನು ಎರಡನೇ ಸಮೀಕರಣ ಅಂತ ಕರೀರಿ. ಹೌದಾ? ಇದಾದ್ಮೇಲೆ ಇಲ್ಲಿ ಏನು ನೋಡಬೇಕು ಅಂತಂದರೆ 1 ಮತ್ತು 2 ಸಮೀಕರಣಗಳನ್ನು ಕೂಡಿಸ್ಬೇಕು. ಹೌದಾ? 1 ಮತ್ತು 2 ಕೂಡಿಸಿ, ಅಥವಾ ಇಲ್ಲಿ ಬರೀರಿ ಸಮೀಕರಣ 1 ಮತ್ತು 2 ಕೂಡಿಸಿ. ನೆಕ್ಸ್ಟ್ ಸಮೀಕರಣ 1 ಮತ್ತು 2 ಕಳೀರಿ. ಒಂದನೇ ಸಮೀಕರಣದಾಗ ಎರಡನೇ ಸಮೀಕರಣ ಆದರೂ ಕಳೀರಿ, ಎರಡನೇ ಸಮೀಕರಣದಾಗ ಒಂದನೇ ಸಮೀಕರಣ ಆದರೂ ಕಳೀರಿ. ಓಕೆ, ರೈಟ್. ಒಂದನೇ ಸಮೀಕರಣ ಏನದ ರೀ? 31x + 57y ಸಮನಾಗಿದೆ 150. ಹೌದಾ? ಸೊ ಎರಡನೇ ಸಮೀಕರಣ ಬರೀರಿ. 57x + 31y ಸಮನಾಗಿದೆ 202. ಹೌದಾ? ಎರಡು ಕೂಡಿಸ್ಬೇಕಲ್ಲ, ಕೂಡಿಸ್ರಿ. 31ಕ್ಕೆ 57 ಕೂಡಿದ್ರೆ ಎಷ್ಟಾಯಿತು? 88 ಆಯಿತು. ಹೌದಾ? 57ಕ್ಕೆ 31 ಕೂಡಿದ್ರೂ 88 ಆಯ್ತದೆ, ಸಮನಾಗಿದೆ. ಎರಡನ್ನು ಕೂಡಿಸ್ರೆ ಎಷ್ಟಾಯಿತು? 352 ಆಗ್ತದೆ. ಹೌದಾ? ಸೊ ಇದರಲ್ಲಿ ಏನು ಕಾಮನ್ ಅದ ರೀ? ಇವೆಲ್ಲದರಲ್ಲಿ ಏನು ಕಾಮನ್ ಅದ ಅಂತಂದರೆ 8 ಕಾಮನ್ ಅದ. ಹೌದಾ? ಅಥವಾ 11 ತಗೋರಿ, 11 ತೊಗೊಳ್ಳೋಣ ಅಂತ. 11. ಓಕೆ, ಸೊ 11 8 88 ಆಗುತ್ತಾ? 11 8 88 ಸಮನಾಗಿದೆ. 11 3 33 ಆಗುತ್ತಾ? ಇನ್ನು 3 ಉಳಿತದ. ಇನ್ನೂ 2 ಉಳಿತದೆ. 35ರಲ್ಲಿ 33 ಮೈನಸ್ ಮಾಡಿದ್ರೆ 2 ಉಳಿತದೆ. ಓಕೆ, ಮತ್ತೇನು ಕಾಮನ್ ಅದ ಇದ್ರೊಳಗೆ? ಮತ್ತು 8 ಕಾಮನ್ ಅದ. ಹೌದಾ? ರೈಟ್. ಇವಾಗ 8ರಿಂದ ಡಿವೈಡ್ ಮಾಡಿರಿ. 8 1 8, 8 1 8, 8 4 32. ಸೊ ಆಲ್ರೆಡಿ ಇದನ್ನು ಒಂದನೇ ಈಕ್ವೇಷನ್ ಅಂದಿದೆ, ಇದು ಎರಡನೇ ಅಂದಿದ್ದೆವು. ಇದನ್ನು ಮೂರನೇ ಈಕ್ವೇಷನ್ ಅಂತ ಕರೆಯೋಣ, ಮೂರನೇ ಸಮೀಕರಣ ಅಂತ ಕರೆಯೋಣ. ಓಕೆ, ಇಲ್ಲಿ ಕಳೆಯೋಣ ಅಂತ್ರಿ. ಒಂದನೇ ಸಮೀಕರಣ ಏನದ? 31x + 57y ಸಮನಾಗಿದೆ 150. ಓಕೆ, ಇದು 57x + 31y ಸಮನಾಗಿದೆ 202. ಹೌದಾ? ಸೊ ಇವಾಗ ಕಳೆಯೋಣ ಅಂತ.
ಪ್ಲಸ್ ಇದ್ದೆಲ್ಲ ಮೈನಸ್ ಆಗ್ತಾವೆ ರೀ. 57 31 ಕಳೆದ್ರೆ ಎಷ್ಟು ಉಳಿತದೇನ 26 ಉಳಿತದೆ. ಹೌದಾ? ಸೊ 26 ಎಕ್ಸ್ ಅಂತ ಅನ್ರಿ, ಮೈನಸ್ ಉಳಿತದ. ಇಲ್ಲಿ ಪ್ಲಸ್ 57 31 ಮೈನಸ್ ಆದರೆ 26 ವೈ. ಓಕೆನಾ? ಸೊ ಇಲ್ಲಿ ನೋಡ್ರಿ 202 ಇದು ಪ್ಲಸ್ 150 ಅದ, ಇದು ಮೈನಸ್ 202 ಅದ. ಇದೆಷ್ಟಾಗುತ್ತೆ -52 ಆಗುತ್ತೆ. ಹೌದಾ? ಸೊ ಇದರಲ್ಲಿ ಏನು ಕಾಮನ್ ಅದ ರೀ ಮತ್ತೆ ಅಂತಂದರೆ 26 ಕಾಮನ್ ಅದ. ಅದಕ್ಕೆ ಈ ಒಂದು ಸಮೀಕರಣವನ್ನು 26ರಿಂದ ಡಿವೈಡ್ ಮಾಡೋಣ ಅಂತೆ. ಓಕೆ, ಅಥವಾ -26ರಿಂದ ಡಿವೈಡ್ ಮಾಡಿರಿ, ನಡೀತದೆ. ಇದೆಷ್ಟಾಯಿತು? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 26 ಅಂದರೆ 26 ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ವೈ ಸಮನಾಗಿದೆ 26 ಅಂದರೆ 22. ಓಕೆ, ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಬಂತು. ಹೌದಾ? ಇದು ಮೂರನೇದಿದೆ, ಇದನ್ನು 4ನೇ ಸಮೀಕರಣ ಅನ್ನೋಣಂತೆ. 1ನೇದು 2ನೇದು 3ನೇದು 4ನೇದು 4 ಸಮೀಕರಣ ಬಂದುವ. ರೈಟ್. ಇವಾಗ ಏನು ಮಾಡಬೇಕು ಅಂತಂದರೆ 3ನೇ ಮತ್ತು 4ನೇ ಸಮೀಕರಣಗಳನ್ನು ಒಂದಕ್ಕೊಂದು ಕೂಡಿಸೋಣ ಅಂತಾರೆ. ಓಕೆ, ಏನದು 4ನೇ ಸಮೀಕರಣ? ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಅದ. 2 ಕೂಡಿಸ್ರಿ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2 ಎಕ್ಸ್, 4 ಪ್ಲಸ್ 2 ಅಂದರೆ 6 ಆಗುತ್ತೆ. ಹೌದಾ? ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? 3 ಬಂತು. ನಾನು ನಿಮಗೆ ಅವಾಗೇ ಹೇಳಿದ್ದೀನಿ, ಇಲ್ಲಿ ಬಿಡಿಸಿ ಅಂತಂದರೆ ಏನು ಕಂಡುಹಿಡಿಬೇಕು? ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಬೇಕು. ಎಕ್ಸ್ನ ಬೆಲೆ ಬರ್ತಲ್ರಿ, ಇವಾಗ ವೈನ ಬೆಲೆ ಕಂಡುಹಿಡೋಣ ಅಂತ. ಓಕೆ, ವೈನ ಬೆಲೆ ಏನು ಮಾಡೋಣ? ಈ ಸಮೀಕರಣದ ಹಾಕೋಣ. 3ರದಾಗಾದ್ರೂ ಹಾಕ್ರಿ, 4ರದಾಗಾದ್ರೂ ಹಾಕ್ರಿ. ಓಕೆ, ಎಕ್ಸ್ ಈಕ್ವಲ್ ಟು 3ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಲಾಗಿ ಅಂತ ಬರೀರಿ. ಓಕೆ, ಆದೇಶಿಸಲಾಗಿ ಏನದ ರೀ 3ನೇ ಸಮೀಕರಣ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4. ಸೊ ಎಕ್ಸ್ ಅಂದರೆ ಎಷ್ಟದ? 3 ಪ್ಲಸ್ ವೈ ಈಕ್ವಲ್ ಟು 4. ವೈ ಈಕ್ವಲ್ ಟು ಪ್ಲಸ್ 3 ಕಡೆ ತೊಗೊಂಡ್ಬರ್ರಿ, -3 ಆಗುತ್ತೆ. ಸೊ ದೇರ್ ಫೋರ್ ಅದರಿಂದ ವೈ ಈಕ್ವಲ್ ಟು 4 - 3 ಅಂದರೆ 1 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? 3, ವೈ ಈಕ್ವಲ್ ಟು 1. ಹೌದಾ? ಸೊ ಇದನ್ನೇ ಸಮೀಕರಣ ಬಿಡಿಸೋದು ಅಂತ ಕರಿತಿದ್ದೆವು. ಮುಂದಿನ ಪ್ರಶ್ನೆ ಹೋಗೋಣ. ಏನಂದರೆ ಮುಂದಿನ ಪ್ರಶ್ನೆ, ಎಕ್ಸ್ನ ಬೆಲೆ ಕೊಟ್ಟಿದ್ದಾನೆ. ವರ್ಗಮೂಲ 3 ಪ್ಲಸ್ ವರ್ಗಮೂಲ 2 ಭಾಗಿಲೆ ವರ್ಗಮೂಲ 3 ಮೈನಸ್ ವರ್ಗಮೂಲ 2 ಮತ್ತು ವಾಯ್ ಬೆಲೆ ಕೊಟ್ಟಿದ್ದಾನೆ. ಏನು? ವರ್ಗಮೂಲ 3 ಮೈನಸ್ ವರ್ಗಮೂಲ 2 ಭಾಗಿಲೆ ವರ್ಗಮೂಲ 3 ಪ್ಲಸ್ ವರ್ಗಮೂಲ 2 ಆದಾಗ x² ಪ್ಲಸ್ y² ಬೆಲೆಯನ್ನು ಕಂಡುಹಿಡಬೇಕಂತ. ಹೌದಾ? ಈ ಕೇಸ್ಗಳಿಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಛೇದನದಲ್ಲಿ ಛೇದವನ್ನು ಆಕರ್ಣೀಕರಿಸಬೇಕು. ಇದನ್ನು ಅಂಶ ಅಂತ ಕರಿತೀವಿ, ಇದನ್ನು ಛೇದ ಅಂತ ಕರಿತಿದ್ದೆವು. ಓಕೆ, ಭಾಳ ಈಜಿ ಇದೆ ಇದನ್ನು ಪರಿಹಾರ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಅದ ರೀ? ವರ್ಗಮೂಲ 3 ಪ್ಲಸ್ ವರ್ಗಮೂಲ 2 ಭಾಗಿಲೆ ವರ್ಗಮೂಲ 3 ಮೈನಸ್ ವರ್ಗಮೂಲ 2. ಏನು ಮಾಡಬೇಕಪ್ಪ ಇಲ್ಲಿ ಛೇದನ ಆಕರ್ಣೀಕರಿಸಬೇಕಂದ್ರೆ ಇಲ್ಲಿ ಭಾಗಿಲೆ ಏನು ಕೊಟ್ಟನಲ್ಲ ಇದನ್ನೇ ಏನೊಂದು ಟೈಮ್ ಬರೀಬೇಕು. ಬಟ್ ಮೈನಸ್ ಇದ್ರೆ ಪ್ಲಸ್ ಬರೀಬೇಕು, ಪ್ಲಸ್ ಇದ್ರೆ ಮೈನಸ್ ಬರೀಬೇಕು. ಹೌದಾ? ರೈಟ್. ಸಮನಾಗಿದೆ. ಇದು ನೋಡ್ರಿ ಯಾವ ಫಾರ್ಮ್ ಒಳಗದ? ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಹೌದಾ? ಡಿವೈಡೆಡ್ ಬೈ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತಂದರೆ a² ಮೈನಸ್ b². ಐ ಆಮ್ ಸಾರಿ, ಐ ರಿಟರ್ನ್ ಹಿಯರ್ ಫಾರ್ಮುಲಾ. ಸೊ ನಾನು ಇನ್ನೊಂದು ಟೈಮ್ ಬರೀತೀನಿ ಇಲ್ಲಿ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ a² ಅಂದರೆ ವರ್ಗಮೂಲ 3² ಪ್ಲಸ್ ವರ್ಗಮೂಲ 2 ಹೋಲ್ ಸ್ಕ್ವೇರ್ a² ಪ್ಲಸ್ b² ಆಗುತ್ತೆ. ಪ್ಲಸ್ 2ab ಬರೀಬೇಕು. ಹೌದಾ? 2 ಎ ಅಂದರೆ ವರ್ಗಮೂಲ 3 ಅದ, ಬಿ ಅಂದರೆ ವರ್ಗಮೂಲ 2 ಅದ. ಭಾಗಿಲೆ a² ಮೈನಸ್ b². ಎ ಅಂದರೆ ಎಷ್ಟದ ಇಲ್ಲಿ? ವರ್ಗಮೂಲ 3 ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂದರೆ ವರ್ಗಮೂಲ 2 ಹೋಲ್ ಸ್ಕ್ವೇರ್. ಕರೆಕ್ಟಾ? ಓಕೆ. ಸೊ ನಂತರದಲ್ಲಿ ಎಕ್ಸ್ ಸಮನಾಗಿದೆ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ 3 ಉಳಿತದೆ ರೀ. ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ ಪ್ಲಸ್ 2 ಪ್ಲಸ್ 2ಕ್ಕೆ 2 ಬರೀರಿ. ವರ್ಗಮೂಲ 3 ಗುಣಿಲೆ ವರ್ಗಮೂಲ 2 ಅಂದರೆ ಇವೆರಡನ್ನ ಗುಣಿಸ್ಬೋದು ನಾವು. ಯಾಕಂತಂದರೆ ಇಲ್ಲಿ ವರ್ಗಮೂಲನೇ ಅದಲ್ಲ, ಹಾಗಾಗಿ ಗುಣಿಸ್ಬೋದು. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಮೈನಸ್ 2 ಉಳಿತದೆ. 3ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯಿತು? 5 ಆಯಿತು. ಪ್ಲಸ್ 2 ವರ್ಗಮೂಲ 6 3 ಮೈನಸ್ 2 ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. 1 ಬರೆದ್ರೂ ನಡೀತದೆ, ಬಿಟ್ಟರೂ ನಡೀತದೆ. ಸೊ ಇದು ಏನಿರ್ತದೆ ಅಂದರೆ ಎಕ್ಸ್ನ ಬೆಲೆ ಇದಿರ್ತದೆ ರೀ. ಹೌದಾ? ಎಕ್ಸ್ನ ಬೆಲೆ ಬಂತಲ್ಲ ರೀ ನಿಮಗೆ. ರೈಟ್. ಇವಾಗ ವಾಯ್ನ ಬೆಲೆಯನ್ನು ಕಂಡುಹಿಡೋಣ ಅಂತ. ಹೌದಾ? ಸೊ ವಾಯ್ನ ಬೆಲೆಯನ್ನು ಹೀಗೆ ಕಂಡುಹಿಡಬೇಕು. ವಾಯ್ ಈಕ್ವಲ್ ಟು ವರ್ಗಮೂಲ 3 ಮೈನಸ್ ವರ್ಗಮೂಲ 2 ಭಾಗಿಲೆ ವರ್ಗಮೂಲ 3 ಪ್ಲಸ್ ವರ್ಗಮೂಲ 2. ಛೇದವನ್ನು ಆಕರ್ಣೀಕರಿಸೋದು ಹೆಂಗೆ ಮಾಡಬೇಕು? ಛೇದ ಅನ್ನೋದು ಅದನ್ನೇ ಬರೀರಿ, ಪ್ಲಸ್ ಇದ್ದಲ್ಲಿ ಮೈನಸ್ ಬರೀಬೇಕು ಅಷ್ಟೇ. ವರ್ಗಮೂಲ 3 ಮೈನಸ್ ವರ್ಗಮೂಲ 2. ಹೌದು? ಇದು ಯಾವ ಫಾರ್ಮ್ ಒಳಗದ ರೀ? ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. 2 ಅದಾವ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನಾವು. ಇಲ್ಲಾಂದರೆ ಇದು 1ರಿಂದ 2ಕ್ಕೆ ಮಲ್ಟಿಪ್ಲೈ ಮಾಡಿರಿ, ಇದು 1ರಿಂದ 2ಕ್ಕೆ ಮಲ್ಟಿಪ್ಲೈ ಮಾಡಿರಿ, ಹಾಗೂ ಬರ್ತದೆ. ಓಕೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ a² ಮೈನಸ್ b² ಆಗುತ್ತೆ. ಹೌದಾ? ಓಕೆ, ಇವಾಗ ಇದನ್ನು ಬಿಡಿಸೋಣ ಅಂತ. ಏನಾಗುತ್ತೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ a² ಪ್ಲಸ್ b²
ಮೈನಸ್ 2ab ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿತದ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿತದೆ. ಹೌದಾ? ಓಕೆ. ಸೊ y ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿತದ, ಪ್ಲಸ್ ಬರೀರಿ, ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿತದ, ಮೈನಸ್ 2 ಬರೀರಿ. ವರ್ಗಮೂಲ 3 ಗುಣಿಲೆ ವರ್ಗಮೂಲ 2 ಅಂದರೆ ವರ್ಗಮೂಲ 6 ಆಗುತ್ತೆ. 3 ಮೈನಸ್ 2 ಅಂದರೆ 1 ಆಗುತ್ತೆ. ಹೌದಾ? ಸೊ 3 ಪ್ಲಸ್ 2 ಕೂಡಿಸ್ರಿ 5 ಮೈನಸ್ 2 ವರ್ಗಮೂಲ 6. ಇದೇನಾಗುತ್ತೆ? ವಾಯ್ನ ಬೆಲೆ ಆಗುತ್ತೆ. ಹೌದಲ್ರಿ? ಎಕ್ಸ್ ಮತ್ತು ವಾಯ್ನ ಬೆಲೆ ಎರಡೂ ಬಂದು ಇವಾಗ ಏನು ಮಾಡಬೇಕು ಅಂದರೆ ಇದ್ರೊಳಗೆ ಹಾಕೋಣ ಅಂತ. ಎಕ್ಸ್ ವ್ಯಾಲ್ಯೂ ಇದನ್ನು ಹಾಕ್ರಿ, ವೈ ವ್ಯಾಲ್ಯೂ ಇದನ್ನು ಹಾಕ್ರಿ, ಸ್ಕ್ವೇರ್ ಮಾಡಿರಿ, ಆಮೇಲೆ ಆ್ಯಡ್ ಮಾಡಿರಿ, ಅಷ್ಟೇ. ಆಯಿತಾ? ಓಕೆ. ಸೊ ಎಕ್ಸ್ ಸ್ಕ್ವಯರ್, ಎಕ್ಸ್ ಅಂದರೆ ಎಷ್ಟದ? 5 ಪ್ಲಸ್ 2 ವರ್ಗಮೂಲ 6 ಹೋಲ್ ಸ್ಕ್ವೇರ್. ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅಂದರೆ ಎಷ್ಟದ ರೀ? 5 ಮೈನಸ್ 2 ವರ್ಗಮೂಲ 6 ಹೋಲ್ ಸ್ಕ್ವೇರ್. ಕರೆಕ್ಟಾ? ಓಕೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಹೌದಾ? ಸೊ ಎ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಪ್ಲಸ್ 2 ವರ್ಗಮೂಲ 6 ಹೋಲ್ ಸ್ಕ್ವೇರ್, ಇದು ಬಿ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಗುಣಿಲೆ 5 ಎ ಅಂದ್ರೆ. ಹೌದಾ? ಗುಣಿಲೆ 5 ಗುಣಿಲೆ 2 ವರ್ಗಮೂಲ 6 ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಅಂದರೆ 5 ಬರೀರಿ, ಗುಣಿಲೆ ಬಿ ಅಂದರೆ 2 ವರ್ಗಮೂಲ 6 ಬರೀರಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನದ ರೀ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನದ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ಇದೆ. ಹೌದಾ? ಸೊ ಇದರಲ್ಲಿ ಇದ್ರದ್ದು ಬೆಲೆಯನ್ನು ಹಾಕಿ ಈ ಥರ ಬರುತ್ತೆ ನಿಮಗೆ. 5 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 25 ಪ್ಲಸ್ 2 ಸ್ಕ್ವೇರ್ ಬೆಲೆ 4 ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಂಟು 6 ಉಳಿತದೆ, ಪ್ಲಸ್ 2 5 10 12 20 ವರ್ಗಮೂಲ 6 ಪ್ಲಸ್ 5 ಸ್ಕ್ವೇರ್ 25 ಪ್ಲಸ್ 2 ಸ್ಕ್ವೇರ್ ಬೆಲೆ 4 ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 6 ಉಳಿತದೆ, ಮೈನಸ್ 2 5 10 10 20 ವರ್ಗಮೂಲ 6 ಮೈನಸ್ 20 ವರ್ಗಮೂಲ 6 ಪ್ಲಸ್ 20 ವರ್ಗಮೂಲ 6 ಕ್ಯಾನ್ಸಲ್ ಆಗ್ತದೆ. ಹೌದಾ? 25 ಬರೀರಿ, ಪ್ಲಸ್ 4 24 ಪ್ಲಸ್ 25 4 24. ಹೌದಾ? ಸಮನಾಗಿದೆ. 25 ಪ್ಲಸ್ 25 ಎಷ್ಟಾಯಿತು? 50. 24 24 ಎಷ್ಟಾಯಿತು? 48. 50 ಪ್ಲಸ್ 48 ಅಂದರೆ 98. ಆಯ್ತಲ್ರಿ? ಸೊ ಇದೇನದ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಅದ. ರೈಟ್? ಸೊ ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ನೋಡೋಣ ಅಂತ. ಏನದಪ್ಪ ಪ್ರಶ್ನೆ? 6, -6, 3, -7 ಮತ್ತು 3, 3 ಈ ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಸೊ ನಿಮಗೆ ಈಜಿದು ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನನಗೆ ಗೊತ್ತಿದ್ದು ಸ್ವಲ್ಪ ಇದು ಡಿಫಿಕಲ್ಟ್ ಅದ ಅಂತ ಅನ್ನಿಸ್ತದೆ. ಹೌದಾ? ಸೊ ಪರಿಹಾರ ಅಂತ ಬರೀರಿ. ಇದಾದ ನಂತರ ಏನು ಕೊಟ್ಟಿದ್ದಾನಂತ? ಇದನ್ನು ಎ ಪಾಯಿಂಟ್ ಅಂತ ಅಂದ್ಕೊಳ್ರಿ, 6, -6. ಇದನ್ನು ಬಿ 3, -7 ಅಂದ್ಕೊಳ್ರಿ, ಸಿ 3, 3. ಈ 3 ಬಿಂದುಗಳು ಏನದಾವ ಅಂತಂದರೆ ಈ 3 ಬಿಂದುಗಳ ಮೂಲಕ ಹಾದು ಹೋಗ್ತಕ್ಕಂಥ ವೃತ್ತದ ಕೇಂದ್ರವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ನೋಡ್ರಿ, ಒಂದು ಗ್ರಾಫ್ ಪೇಜ್ ಒಳಗೆ 3 ಬಿಂದು ಅದಾವ ಅಂತ. ಇದನ್ನು ಎ ಅಂತ ಅಂದ್ಕೊಳ್ರಿ, ಇದನ್ನು ಬಿ ಅಂತ ಅಂದ್ಕೊಳ್ರಿ, ಇದನ್ನು ಸಿ ಅಂತ ಅಂದ್ಕೊಳ್ರಿ. ಹೌದಾ? ಸೊ ಇದು ವೃತ್ತದ ಕೇಂದ್ರ ಬಿಂದು ಅದ, ಇದೇ ಅದ. ರೈಟ್? ಸೊ ಓ ಸಿ, ಓ ಬಿ, ಓ ಎ. ಓದ್ ಕೋರ್ಡಿನೇಟ್ಸ್ಗಳು ಗೊತ್ತಿಲ್ಲ ನಿಮಗೆ. ಓದ್ ಕೋರ್ಡಿನೇಟ್ಸ್ ಏನಾಗಿರ್ತಾವೆ ರೀ? ಎಕ್ಸ್, ವೈ ಆಗಿರ್ತಾವೆ, ಅಂದರೆ ಓದ ನಿರ್ದೇಶಾಂಕಗಳು. ಬಟ್ ಈ ಓ ಎ, ಓ ಬಿ, ಓ ಸಿ ಏನದಾವ ಅಂತಂದರೆ ಓ ಎ ಈಕ್ವಲ್ ಟು ಓ ಬಿ ಈಕ್ವಲ್ ಟು ಓ ಸಿ ಇರ್ತಾವೆ. ಯಾಕಂತಂದರೆ ಇವು ವೃತ್ತದ ತ್ರಿಜ್ಯ ಅದಾವ್ರಿ. ಹಾಗಾಗಿ ಓ ಎ, ಓ ಬಿ, ಓ ಸಿ ಸೇಮ್ ಇರ್ತಾವೆ. ಬಟ್ ಇವಾಗ ನಾವೇನು ಕಂಡುಹಿಡಿಬೇಕಂದ್ರೆ ಓ ಎ ಕಂಡುಹಿಡಿಬೇಕು, ಓ ಬಿ ಕಂಡುಹಿಡಿಬೇಕು, ಓ ಸಿ ಕಂಡುಹಿಡಿಬೇಕು. ಆಮೇಲೆ ಒಂದಕ್ಕೊಂದು ಈಕ್ವಲ್ ಅದ ಅಂತ ಹೇಳಬೇಕು. ಇವೆರಡು ಈಕ್ವಲ್ ಅದಾವ ಮತ್ತು ಇವೆರಡು ಈಕ್ವಲ್ ಅದಾವ, ಆಮೇಲೆ ಇವೆರಡು ಈಕ್ವಲ್ ಅದ ಅಂತ ನೋಡಿದೆ ಅಂದರೆ ಅವಾಗ ನಮಗೆ ಎಕ್ಸ್ ಮತ್ತು ವಾಯ್ ಅಂದರೆ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳು ಬರ್ತಾವೆ. ಸರಿನಾ? ಓಕೆ. ಸೊ ನಾವು ಇವಾಗ ಫಸ್ಟ್ ಏನು ಕಂಡುಹಿಡಿಬೇಕಂದ್ರೆ ಓ ಎನ್ನು ಕಂಡುಹಿಡಿಯೋಣ ಅಂತ್ರಿ. ಓ ಎ ಯಾವ ಥರ ಕಂಡುಹಿಡಿಬೇಕಿಲ್ಲಿ? ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕಿಲ್ಲಿ. ಹೌದಾ? ದೂರ ಕಂಡುಹಿಡಿಯುವ ಸೂತ್ರ, ಕಂಡುಹಿಡಿಯುವ ಸೂತ್ರ. ಪ್ರಿಯ ವೀಕ್ಷಕರೇ, ನಿರ್ದೇಶಾಂಕ ರೇಖಾಗಣಿತ ಅಂತ ಒಂದು ಚಾಪ್ಟರ್ ಅದ 10ನೇ ಒಳಗೆ. ಹೌದಾ? ಅದ್ರದ್ದು ನಾನು
ಪೂರಾ ವಿಡಿಯೋ ಮಾಡೀನಿ ರೀ ಆ ಚಾಪ್ಟರ್ದು. ಆಲ್ರೆಡಿ ನಾನು ಅದನ್ನು ಅಪ್ಲೋಡ್ ಮಾಡಿ ಬಿಟ್ಟೀನಿ. ನೀವು ನೋಡಿದಿಲ್ಲ ಅಂತಂದ್ರೆ ನೋಡಿರಿ, ಇನ್ನೂ ಸ್ವಲ್ಪ ಅರ್ಥ ಬರ್ತದೆ. ಇದನ್ನು ಯಾವ ಥರ ಕಂಡುಹಿಡಿಬೇಕಂತ ನಿಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ. ಹೌದಾ? ಸೊ ದೂರ ಕಂಡುಹಿಡಿಯುವ ಸೂತ್ರ ಏನದಪ್ಪ ಅಂತಂದರೆ ವರ್ಗಮೂಲ x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್. ಇದೇನದ ರೀ? ದೂರ ಕಂಡುಹಿಡಿಯೋದು ಸೂತ್ರ ಅದ, ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರಿತಿದ್ದೀವಿ. ಓಕೆ, ಸೊ ಇಲ್ಲಿ ಎರಡು ಬಿಂದು ತೊಗೊಳ್ಳೋಣ. ಒಂದೇನದ O ಬಿಂದು ಅದ x, y. ಇನ್ನೊಂದು ಎ ಬಿಂದು ಅದ, ಯಾವುದದು 6, -6. ಹೌದಾ? ಇದನ್ನು ನೀವು x1 ಅನ್ರಿ, ಇದನ್ನು y1 ಅನ್ರಿ, ಇದನ್ನು x2 ಅನ್ರಿ, ಇದನ್ನು y2 ಅನ್ರಿ. ಹೌದಾ? ಮೊದಲನೇದು x1, ಎರಡನೇದು y1, x2 y2. ರೈಟ್? ಓಕೆ. ಸೊ OA ಈಕ್ವಲ್ ಟು ವರ್ಗಮೂಲ x2 - x1 ಸೂತ್ರ ಇದೆ ಅಲ್ರಿ. x2 ಅಂದರೆ ಎಷ್ಟದ? 6 - x1 ಅಂದರೆ x ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಪ್ಲಸ್ y2 ಅದಲ್ಲಿ y2 ಅಂದರೆ -6 ಮೈನಸ್ y1 ಅಂದರೆ y ಇದೆ. ಹೌದಾ? ಹೋಲ್ ಸ್ಕ್ವೇರ್ ಸಮನಾಗಿದೆ 6 - x ಹೋಲ್ ಸ್ಕ್ವೇರ್. ಇದು ಯಾವ ಫಾರ್ಮ್ ಒಳಗಿದೆ ರೀ? a - b ಹೋಲ್ ಸ್ಕ್ವೇರ್. ಹೌದಾ? ಸೊ ಇದನ್ನು ನೀವು ಯಾವ ಥರ ಬರಿಬೋದು ಅಂದರೆ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಮೈನಸ್ 2 × a × b. ಹೌದಾ? ಪ್ಲಸ್ ನೋಡ್ರಿ ವೀಕ್ಷಕರೇ, ಈ ಥರ ಇದ್ದೀವಿ ಅಂತಂದರೆ ಇದನ್ನು a + b ಹೋಲ್ ಸ್ಕ್ವೇರ್ ಅಂತ ಅನ್ಕೋಬೋದು. -6 - y ಹೋಲ್ ಸ್ಕ್ವೇರನ್ನು 6 + y ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಯಾಕಂದರೆ ಮೈನಸ್ ಕಾಮನ್ ತೆಗೀರಿ, -ಸ್ಕ್ವೇರ್ ಪ್ಲಸ್ ಆಗುತ್ತೆ, ಅವಾಗ 6 + y ಹೋಲ್ ಸ್ಕ್ವೇರೇ ಆಗುತ್ತೆ. a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ 2a × b ಅಂದರೆ y ಇದೆ. ಹೌದಾ? ರೈಟ್. ಸೊ OA ಈಕ್ವಲ್ ಟು 6 ಸ್ಕ್ವೇರ್ 36, x ಸ್ಕ್ವೇರ್ ಬರೀರಿ. ಓಕೆ, ಮೈನಸ್ 2 ಆರ್ಲೆ 12 × x ಅಂದರೆ 12x ಆಯಿತು, ಪ್ಲಸ್ 6 ಸ್ಕ್ವೇರ್ ಎಷ್ಟೈತೆ ರೀ? 36 ಪ್ಲಸ್ y ಸ್ಕ್ವೇರ್ ಪ್ಲಸ್ 2 ಆರ್ಲೆ 12 × y ಅಂದರೆ 12y ಆಯಿತು. ಹೌದಾ? ಸೊ ಸಮನಾಗಿದೆ ವರ್ಗಮೂಲ 36 + 36 ಅಂದರೆ 72 ಆಗುತ್ತೆ, ಪ್ಲಸ್ x ಸ್ಕ್ವೇರ್ ಬರೀರಿ ಪ್ಲಸ್ y ಸ್ಕ್ವೇರ್ ಬರೀರಿ. ಓಕೆ, -12x -12y ಬರೋಣಂತೆ. -12x -12y. ರೈಟ್? ಇವಾಗ ನಿಮ್ಗೆ ಓಯದ ಬೆಲೆ ಬಂತಿದೆ, ಎಲ್ಲ ಓಯದದ. ಹೌದಾ? ಸೊ ಇವಾಗ ಓಸಿದ ಕನ್ನಡ ಅಂತೀವಿ, ಓ ಸಿ ಡಿಸ್ಟೆನ್ಸ್. ಅದಕ್ಕಿಂತ ಮುಂಚೆ OC ಡಿಸ್ಟೆನ್ಸ್ ಈಕ್ವಲ್ ಟು ಎಷ್ಟು? ಓದ ನಿರ್ದೇಶಾಂಕ ಏನದಾವ? x, y ಅದ. ಸಿದ ನಿರ್ದೇಶಾಂಕ ಏನದಾವ ರೀ? 3, 3 ಅದ. 3, 3. ಹೌದಾ? ರೈಟ್. ಸೊ OC ಸಮನಾಗಿದೆ. ಇದನ್ನು x1 ಅನ್ರಿ, y1 ಅನ್ರಿ, x2 ಅನ್ರಿ, y2 ಅನ್ರಿ. ಆ ನಿರ್ದೇಶಾಂಕ ರೇಖಾಗಣಿತ ಒಂದು ವಿಡಿಯೋ ಮಾಡಿನಲ್ರಿ ಆ ಚಾಪ್ಟರ್ದು. ಬಹುಶಃ 4 ವಿಡಿಯೋ ಇದ್ದಿರ್ಬೋದು. ಅವು 4 ನೋಡಿರಿ, ಫಿಕ್ಸ್ ನಿಮಗೊಂದು ಕ್ವಶನ್ ಬರ್ತದೆ. GPSCದಾಗೂ ಬರ್ತದೆ, CTET ಒಳಗೂ ಬರ್ತದೆ, ಮತ್ತು ಕರ್ನಾಟಕ TET ಅಲ್ಲೂ ಬರುತ್ತೆ. ಓಕೆ, OC ಈಕ್ವಲ್ ಟು ಸೂತ್ರ ಏನದ ರೀ? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 ಅಂದರೆ ಎಷ್ಟದಲ್ಲಿ? 3 ಮೈನಸ್ x1 ಅಂದರೆ x ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 3, y1 ಅಂದರೆ y ಹೋಲ್ ಸ್ಕ್ವೇರ್. ಹೌದಾ? ಸೊ ಸಮನಾಗಿದೆ ವರ್ಗಮೂಲ. ಸೊ 3 - x ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್ ಅಂತಂದರೆ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಮೈನಸ್ 2a × b ಅಂದರೆ x ಹಾಕ್ರಿ, ಪ್ಲಸ್ a - b ಹೋಲ್ ಸ್ಕ್ವೇರ್ ಅದ. ಇದನ್ನು a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಮೈನಸ್ 2a × b. ಹೌದಾ? ರೈಟ್. ಸೊ OC ಈಕ್ವಲ್ ಟು ವರ್ಗಮೂಲ 3 ಸ್ಕ್ವೇರ್ ಎಷ್ಟಾಗುತ್ತೆ? 9 ಪ್ಲಸ್ x ಸ್ಕ್ವೇರ್ ಮೈನಸ್ 2 3 6 × x ಅಂದರೆ 6x ಆಯಿತು, ಪ್ಲಸ್ 3 ಸ್ಕ್ವೇರ್ 9 ಪ್ಲಸ್ y ಸ್ಕ್ವೇರ್ ಮೈನಸ್ 2 3 6y. ಹೌದಾ? ಸೊ ಸಮನಾಗಿದೆ 9 + 9 18 ಪ್ಲಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 6x ಮೈನಸ್ 6y. ಹೌದಾ? ರೈಟ್. ಇಲ್ಲಿ ನಿಮಗೇನು ಬಂತು ರೀ? OA ಬಂತು ಮತ್ತು OC ಎರಡು ಬಂದು. ಹೌದಾ? ಇವಾಗ ಇವೆರಡು ಒಂದಕ್ಕೊಂದು ಇಕ್ವೇಟ್ ಮಾಡೋಣ. ಯಾಕಂತಂದರೆ OA ಈಕ್ವಲ್ ಟು OB ಇದೆ, OA ಈಕ್ವಲ್ ಟು OC ಇದೆ. OA ಮತ್ತು OC ಒಂದಕ್ಕೊಂದು ಈಕ್ವಲ್ ಅದ ಅಂತ ಹೇಳೋಣ ಅಂತ. ಓಕೆ, OA ಈಕ್ವಲ್ ಟು OC ಏನಾದರೆ OA ಅದನ್ನು ಬರೋಣ ಇಲ್ಲಿ. ವರ್ಗಮೂಲ 72 ಪ್ಲಸ್ x ಸ್ಕ್ವಯರ್ ಪ್ಲಸ್ y ಸ್ಕ್ವಯರ್ ಮೈನಸ್ 12x, ದಿಸ್ ಇಸ್ ಮೈನಸ್ 12y. ಹೌದಾ? ಸಮನಾಗಿದೆ. OC ಅಂದರೆ ಇದು ವರ್ಗಮೂಲ 18 ಪ್ಲಸ್ x ಸ್ಕ್ವಯರ್ ಪ್ಲಸ್ y ಸ್ಕ್ವಯರ್
ಮೈನಸ್ 6x ಮೈನಸ್ 6y. ಹೌದಾ? ಸೊ ಎರಡು ಕಡೆ ಸ್ಕ್ವೇರ್ ರೂಟ್ ಅದ ಕ್ಯಾನ್ಸಲ್ ಮಾಡಿರಿ. ಏನು ಉಳಿತಿದೆ ಇವಾಗಲಿ 72 ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 12x ಮೈನಸ್ 12y ಸಮನಾಗಿದೆ 18 ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 6x ಮೈನಸ್ 6y. ಓಕೆ, ಸೊ ಈ ಕಡೆ ಎಕ್ಸ್ ಸ್ಕ್ವೇರ್ ಇದೆ, ಈ ಕಡೆ ಎಕ್ಸ್ ಸ್ಕ್ವೇರ್ ಇದೆ, ಈ ಕಡೆ ವೈ ಸ್ಕ್ವೇರ್ ಇದೆ, ಈ ಕಡೆ ವೈ ಸ್ಕ್ವೇರ್ ಇದೆ. ಹೌದಾ? ಕ್ಯಾನ್ಸಲ್ ಮಾಡ್ಬೋದು ಈ ಥರ. ನಂತರದಲ್ಲಿ 72 ಬರೀರಿ, ಪ್ಲಸ್ 18 ಈ ಕಡೆ ತೊಗೊಂಡು ಬರ್ರಿ, ಮೈನಸ್ 18 ಆಯಿತು ಸಮನಾಗಿದೆ ಮೈನಸ್ 12x ಈ ಕಡೆ ತೊಗೊಂಡು ಬರ್ರಿ, ಪ್ಲಸ್ 12x ಮೈನಸ್ 6x ಬರೀರಿ, ಮೈನಸ್ 12y ಕಡೆ ತೊಗೊಂಡ್ಬಂದರೆ ಪ್ಲಸ್ 12y, ಇದು ಮೈನಸ್ 6y ಆ್ಯಸ್ ಇಟ್ ಈಸ್ ಬರೀರಿ. 72 ಮೈನಸ್ 18. ಸೊ 72 18 ಮೈನಸ್ ಮಾಡಿದ್ರೆ ಎಷ್ಟು ಉಳಿತಿದ್ದೀನ 54 ಸಮನಾಗಿದೆ 12x ಒಳಗೆ 6x ಕಳೀರಿ 6x ಉಳಿತದೆ, 12yದಾಗ 6y ಕಳೀರಿ 6y ಉಳಿತದೆ. ಹೌದಾ? ಸೊ ಇದರಲ್ಲಿ ಏನು ಕಾಮನ್ ಅದ ರೀ? 6 ಕಾಮನ್ ಅದ, 6ರಿಂದ ಡಿವೈಡ್ ಮಾಡಿರಿ. ರೈಟ್? ಸೊ 6 ಒಂದಲೇ 6, 6 9 54, 6 ಒಂದಲೇ 6 ಒಂದಲೇ 6 ಒಂದಲೇ 6 ಒಂದಲೇ. ಹೌದಾ? ರೈಟ್? ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9 ಬತ್ತು. ಹೌದಾ? ಇದನ್ನು ಒಂದನೇ ಸಮೀಕರಣ ಅಂತ ಕರೀರಿ. ರೈಟ್? ಯಾವಾಗ ಬರ್ತಿದ್ದು ನಮ್ಗೆ ಓ ಎ ಮತ್ತು ಓ ಸಿ ಎರಡು ಈಕ್ವಲ್ ಮಾಡೋದಾಗ. ರೈಟ್? ಇವಾಗ ಓ ಬಿ ಅನ್ನು ಕಂಡುಹಿಡೋಣ ಅಂತ್ರಿ. ಓ ಬಿ ಸಮನಾಗಿದೆ ಎಷ್ಟು? ಹೌದಾ? ಫಸ್ಟ್ ಓ ಕೋರ್ಡಿನೇಟ್ಸ್ ಅದಾವೆ ರೀ, ಎಕ್ಸ್ ಕಮ ವೈ ಅದ. ರೈಟ್? ಸೊ ನೆಕ್ಸ್ಟ್ ಬಿದು ಕೋರ್ಡಿನೇಟ್ಸ್ ಏನದಾವ? ಬಿದು ಕೋರ್ಡಿನೇಟ್ಸ್ 3 ಕಮ ಮೈನಸ್ 7 ಅದ. ಹೌದಾ? ಸೊ ಇದನ್ನು x1 ಅನ್ರಿ, ಇದನ್ನು y1 ಅನ್ರಿ, x2 y2. ಓ ಬಿ ಈಕ್ವಲ್ ಟು ವರ್ಗಮೂಲ x2 ಮೈನಸ್ x1. x2 ಅಂದರೆ ಎಷ್ಟದ? 3 ಮೈನಸ್ x1 ಅಂದರೆ ಎಕ್ಸ್ ಹೋಲ್ ಸ್ಕ್ವೇರ್. y2 ಅಂದರೆ ಎಷ್ಟದ ರೀ? ಮೈನಸ್ 7. y1 ಅಂದರೆ ಮೈನಸ್ y ಹೋಲ್ ಸ್ಕ್ವೇರ್ ಸಮನಾಗಿದೆ a ಮೈನಸ್ ಬಿ ಹೋಲ್ ಸ್ಕ್ವೇರ್. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ. ಹೌದಾ? ಸರಿ, ಇದು ಲೈನಲ್ಲಿ ತನಕ ಹಾಕ್ರಿ. ನಾನು ನಿಮಗೆ ಈ ಥರ ಇದ್ರೆ ಏನಂತ ಹೇಳೀನಿ, ಇದನ್ನು 7 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂದ್ಕೊಳ್ರಿ ಅಂತ ಹೇಳಿದ್ದೀನಿ. ಹೌದಾ? ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತಿದ್ದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ 7 ಸ್ಕ್ವೇರ್ ಬರೀರಿ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದರೆ ಎಷ್ಟದ? 7 ಅದ ಇಂಟು ಬಿ ಅಂದರೆ ವೈ ಅದ. ಹೌದಾ? ಸೊ ಒ ಬಿ ಈಕ್ವಲ್ ಟು ವರ್ಗಮೂಲ 3 ಸ್ಕ್ವೇರ್ ಬೆಲೆ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 3 6x. ಹೌದಾ? ಸೊ ನೆಕ್ಸ್ಟ್ 7 ಸ್ಕ್ವೇರ್ ಅಂದರೆ ಎಷ್ಟೈತೆ ರೀ? 49 ಆಯಿತು ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 14y. ಹೌದಾ? ಸೊ ಇವಾಗ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಅಂತಿದ್ದಕ್ಕೆ. 9 ಪ್ಲಸ್ 49 ಎಷ್ಟಾಯಿತು? 58 ಆಯಿತು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರೀರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 6x ಪ್ಲಸ್ 14y ಕೊಡು ಬರೋಣ ಅಂತ. ಮೈನಸ್ 6x ಪ್ಲಸ್ 14y. ಇದೇನದ ರೀ? ಓ ಬಿ ಬೆಲೆ ಅದ. ಹೌದಾ? ಓಕೆ, ಸೊ ಒ ಬಿ ಈಕ್ವಲ್ ಟು ಓ ಎ ಮಾಡಿರಿ. ಒ ಬಿ ವ್ಯಾಲ್ಯೂ ಏನದ ಅದನ್ನು ಬರ್ತೀನಿ, ಓ ಎ ವ್ಯಾಲ್ಯೂ ಏನದ ಅದನ್ನು ಬರ್ತೀನಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 58 ಪ್ಲಸ್ 6x ಪ್ಲಸ್ 14y ಸಮನಾಗಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 72 ಮೈನಸ್ 12x ಪ್ಲಸ್ 12y ಬರೀರಿ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಾ? ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಸೊ ಏನು ಉಳಿತದೆ ನಮ್ಮ ಟೈಮ್ ಬರೀರಿ 58 ಮೈನಸ್ 6x ಪ್ಲಸ್ 14y ಸಮನಾಗಿದೆ 72 ಮೈನಸ್ 12x ಪ್ಲಸ್ 12y. ಹೌದಾ? ಸೊ ಇವಾಗ ಮೈನಸ್ 12x ಕಡೆ ತೊಗೊಂಡು ಬರ್ರಿ, ಪ್ಲಸ್ 12x ಆಗುತ್ತೆ, ಮೈನಸ್ 6x ಬರೀರಿ ಪ್ಲಸ್ 14y ಆಸ್ ಇಟ್ ಈಸ್ ಬರೀರಿ, ಪ್ಲಸ್ 12y ಕಡೆ ತೊಗೊಂಡು ಬರ್ರಿ ಮೈನಸ್ 12y ಸಮನಾಗಿದೆ 72 ಪ್ಲಸ್ 58 ಕಡೆ ತೊಗೊಂಡು ಬರ್ರಿ ಮೈನಸ್ 58 ಆಗುತ್ತೆ. ಹೌದಾ? ಸೊ 12x ಒಳಗೆ 6x ಕಳೆದ್ರೆ 6x ಉಳಿತದೆ ಪ್ಲಸ್ 14 ಮೈನಸ್ 12 ಪ್ಲಸ್ 2y ಸಮನಾಗಿದೆ 72ರಲ್ಲಿ 58 ಮೈನಸ್ ಮಾಡಿರಿ ಎಷ್ಟಾಗುತ್ತೆ? 14 ಆಗುತ್ತೆ. ಹೌದಾ? ಸೊ 58 14 ಅಂದರೆ 72 ಆಗುತ್ತೆ. ಇವು ಮೂರಲ್ಲಿ ಏನು ಕಾಮನ್ ಅದ ರೀ? 2 ಕಾಮನ್ ಅದ, ಅದಕ್ಕೆ 2ರಿಂದ ಡಿವೈಡ್ ಮಾಡಿರಿ. 3x ಪ್ಲಸ್ ವೈ ಈಕ್ವಲ್ ಟು 7 ಆಗುತ್ತೆ. ಹೌದಾ? 2 2 ರೈಟ್. ಇದನ್ನು ನೀವು 2ನೇ ಸಮೀಕರಣ ಅಂತ ಅನ್ರಿ. ಓಕೆ, ಮೊದಲನೇ ಸಮೀಕರಣದಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ, ನಾನು ನಿಮಗೆ ಹೇಳ್ತೀನಿ. ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಮೈನಸ್ 12 ಬರ್ತಿದೆ, ಇದು ಪ್ಲಸ್ 12 ಆಗುತ್ತೆ. 2 12. ಹೌದಾ? ಸೊ ಇಲ್ಲಿ ಪ್ಲಸ್ 12 ಬರೀರಿ, ಮತ್ತೇನಿಲ್ಲ, ಅದಷ್ಟೇ. ಸೊ ಇಲ್ಲಿ ಓ ಎ ಅಂದರೆ ಪ್ಲಸ್ 12 ಬರ್ಕೊಳ್ರಿ, ಪ್ಲಸ್ 12 ಬರ್ಕೊಳ್ರಿ ಇದು. ಹೌದಾ? ಓಕೆ, ಸೊ ಪ್ಲಸ್ 12 ಕಡೆ ತೊಗೊಂಡು ಬರ್ರಿ, ಇದು ಎಷ್ಟಾಗುತ್ತೆ? ಮೈನಸ್ 12 ಆಗುತ್ತೆ. ಮೈನಸ್ 12 ಮೈನಸ್ 6 ಮೈನಸ್ 18 ಆಗುತ್ತೆ. 6 1 6 3 ಆಗುತ್ತೆ.
ಇದು ಆಗಂಗಿಲ್ಲ. -3y ಸಮನಾಗಿದೆ 9 ಆಗುತ್ತೆ. ಹೌದಾ? ಓಕೆ. ಒಂದನೇ ಸಮೀಕರಣ ಅದ x - 3y = 9 ಅದ. ರೈಟ್. ಸೊ ಇದು ಒಂದನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಎರಡನ್ನೂ ನಾವು ಏನು ಮಾಡಬೇಕಿದೆ ಅಂತಂದರೆ ಬಿಡಿಸೋಣ ಅಂತ್ರಿ. ಓಕೆ. ಸೊ ಇದ್ರ ಸಹಗುಣಕ 1 ಅದ, ಇದ್ರದ್ದು 3 ಅದ. ಇದಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿರಿ, ಇದಕ್ಕೆ 1ರಿಂದ ಮಲ್ಟಿಪ್ಲೈ ಮಾಡಿರಿ. ಇದನ್ನು 3ರಿಂದ, ಇದನ್ನು 1ರಿಂದ. 3x + y = 7 ಆಗುತ್ತೆ. ಇದು ನೋಡಿರಿ 3x - 9y = 27 ಆಗುತ್ತೆ. ಇವಾಗ ಕಳೀರಿ, ಇದು ಪ್ಲಸ್ ಇದು ಮೈನಸ್ ಆಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ. ಓಕೆ. ಸೊ +3x - 3x ಕ್ಯಾನ್ಸಲ್. 9y + 1y ಅಂದರೆ ಎಷ್ಟೈತಿ? ಇದು 10y ಆಯ್ತದೆ. ಹೌದಾ? ಸೊ -27 + 7 ಅಂತಂದರೆ -20 ಆಗುತ್ತೆ. y = -20. ಈ ಗುಣಿಲೆ 10 ಕಡೆ ತೊಗೊಂಡ್ಬರಿ, ಬಾಗಿಲೆ ಆಗುತ್ತೆ. ಸೊ y = ಎಷ್ಟು ಬಂತು ನಿಮಗೆ? -2 ಬಂತು. ಹೌದಾ? ಇವಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ ಅಂತ. ಏನದ ಹ್ಯಾಂಗೆ ಕಂಡುಹಿಡಬೇಕು ಅಂದರೆ, ಒಂದನೇ ಸಮೀಕರಣ ಅಂದರೆ ಇದರೊಳಗೆ y ನ ಬೆಲೆಯನ್ನು ಹಾಕೋಣಂತೆ. y = -2 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ಅಂತ ಬರೀರಿ. ಓಕೆ. ಒಂದನೇ ಸಮೀಕರಣದ x - 3y = 9 ಅದ. x ಬರೀರಿ, -3, y ಅಂದರೆ ಎಷ್ಟು ಅದ ರೀ? -2 ಸಮನಾಗಿದೆ 9. -× -, +3 2 6 = 9. x = +6 ಕಡೆ ತೊಗೊಂಡ್ಬರ್ರಿ, -6 ಆಗುತ್ತೆ. 9 - 6. ಎಕ್ಸ್ನ ಬೆಲೆ ಎಷ್ಟು ಬಂತು? 3 ಬಂತು. ವೈನ ಬೆಲೆ ಎಷ್ಟು ಬಂತು? -2 ಬಂತು. ಹೌದಾ? ಸೊ ನಾವೇನು ಕಂಡುಹಿಡಬೇಕಿಲ್ಲ ಅಂತಂದರೆ ವೃತ್ತದ ಕೇಂದ್ರ ಬಿಂದು. ವೃತ್ತದ ಕೇಂದ್ರ ಬಿಂದು ಅಂದರೆ ಓ ಇರ್ತದೆ. ಓದ ನಿರ್ದೇಶಾಂಕ ಏನದಾವ? x, y ಅದ. ಹೌದಾ? ಸೊ ಇಲ್ಲಿ ಎಕ್ಸ್ ಅಂದರೆ ಎಷ್ಟದ? 3 ಅದ. y ಅಂದರೆ -2 ಅದ. ಹೌದಾ? ಸೊ ವೃತ್ತದ ಕೇಂದ್ರ ಬಿಂದು ಏನದಾವ? 3, -2. ಇದ್ರ ಮೂಲಕ 3 ಬಿಂದುಗಳು ಹಾದು ಹೋಗ್ತಾವೆ ರೀ. ಹೌದಾ? ಸೊ ಕೊನೆಯ ಪ್ರಶ್ನೆ ನೋಡೋಣ ಅಂತ. ಇನ್ನೊಂದು ಏನದ ಪ್ರಶ್ನೆ? ಸುತ್ತಳತೆ 12 ಸೆಂಟಿಮೀಟರ್ ಅದಂತ, ಪಾದ ಕೋನಗಳು 60 ಮತ್ತು 70 ಡಿಗ್ರಿ ಹೊಂದಿರುವ ತ್ರಿಭುಜ ABC ರಚಿಸಬೇಕಂತ. ಹೌದಾ? ಸುತ್ತಳತೆ ಎಷ್ಟು ಕೊಟ್ಟಾನ್ರಿ? 12 ಸೆಂಟಿಮೀಟರ್ ಕೊಟ್ಟಾನ. ಹೌದಾ? ಸೊ ಇಲ್ಲಿ 12 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ರಚಿಸ್ರಿ. ಓಕೆ. ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟರ್. ಓಕೆ. ರೈಟ್. ಸೊ 12 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ರಚಿಸ್ರಿ. ಆಯಿತಾ? ಇದಾದ ನಂತರ ಇಲ್ಲಿ ಪಾದ ಕೋನಗಳು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಒಂದು 60, ಒಂದು 70 ಕೊಟ್ಟಿದ್ದಾನೆ. ಹೌದಾ? ಓಕೆ. ಸೊ ಇದನ್ನು ನಾವು ಪಿ ಅಂತ ಹೆಸರು ಕೊಡೋಣ. ಪಿ, ಇದನ್ನು ಕ್ಯೂ ಅಂತ ಹೆಸರು ಕೊಡೋಣ ಅಂತ. ಓಕೆ. ಸೊ ಪಿದಿಂದ ನಾವು ಎಷ್ಟು ಹಾಕಬೇಕಿಲ್ಲ? 60 ಡಿಗ್ರಿ ಇರಬೇಕು. ಕ್ಯೂದಿಂದ ಎಷ್ಟು ಇರಬೇಕು? 70 ಇರಬೇಕು. ಓಕೆ. ಸೊ ಯಾವ ಥರ ಹಾಕಬೇಕು 60 ಡಿಗ್ರಿ ಅಂತಂದರೆ, ಈ ಥರ ನೀವು ಕಂಪಾಸ್ ಅಥವಾ ಕೈವಾರದಿಂದ ಒಂದು ಲೈನ್ ಎಳೀರಿ. ಆಮೇಲೆ ಇದ್ರ ಮ್ಯಾಗಿಟ್ಟು ಇದನ್ನು ಕಟ್ ಮಾಡಿರಿ. ಹೌದಾ? ಸೊ ಇದನ್ನು ಸೇರಿಸಿದ್ರಿ ಅಂತಂದರೆ ನಿಮಗೆ ಎಷ್ಟು ಬರ್ತದೆ? ಇಲ್ಲಿ 60 ಡಿಗ್ರಿ ಬರ್ತದೆ ರೀ ಇದು. ಓಕೆ. ಕೋಲ್ಮಪ್ಪಕ್ಕಿದ್ರೆ ಕೋಲ್ಮಪ್ಪಕ್ಕೆ ಸಹಾಯದಿಂದ ಹಾಕಿದ್ರೆ ನಡೀತದೆ. ರೈಟ್. ಸೊ ಇಲ್ಲಿ ಎಷ್ಟು ಹಾಕಬೇಕು ಅಂತಂದರೆ ಇವಾಗ 70 ಡಿಗ್ರಿ ಹಾಕಬೇಕು. ಕೋಲ್ಮಪ್ಪಕ್ಕೆ ಸಹಾಯದಿಂದ ಇದು 60 ಡಿಗ್ರಿ ಇರ್ಲಕ್ಕ, ಇದು 70 ಡಿಗ್ರಿ ಇರಕ್ಕೆ. ಓಕೆ. 60 ಡಿಗ್ರಿ ರಚಿಸ್ರಿ, ಈ ಕಡೆ 70 ಡಿಗ್ರಿ ಇರಬೇಕು ಇದು. ರೈಟ್. ಓಕೆ. ಇದಾದ ನಂತರ ಏನು ಮಾಡಬೇಕಂದ್ರೆ, ಪಿ ಮತ್ತು ಕ್ಯೂ ಇವೆರಡದು ಕೋನಾರ್ಧಕಗಳನ್ನು ಕಂಡುಹಿಡಬೇಕು. ಕೋನಾರ್ಧಕ ಅಂತಂದರೆ 2 ಸಮ ಭಾಗಗಳಾಗಿ ಮಾಡಬೇಕು ರೀ. ಸೊ ಅದನ್ನು ಯಾವ ಥರ ಮಾಡಬೇಕು ಅಂತಂದರೆ, ಕಂಪಾಸ್ ತೊಗೊಳ್ರಿ ಈ ಥರ. ಓಕೆ. ಕೈವಾರ ಅಂತಿರಲ್ಲ, ಒಂದು ಲೈನ್ ಇಲ್ಲಿ ಎಳೀರಿ, ಒಂದು ಲೈನ್ ಇಲ್ಲಿ ಎಳೀರಿ, ಮತ್ತು ಇದ್ರ ಮ್ಯಾಗ ಇಡ್ರಿ. ಇದನ್ನು ಈ ಕಡೆ ಒಂದು ಕಂಸ ಎಳೀರಿ, ಮತ್ತು ಈ ಕಡೆ ಒಂದು ಕಂಸ ಎಳೀರಿ. ಹೌದಾ? ಎರಡು ಎಲ್ಲಿ ಕಟ್ ಆಗ್ತಾವೆ ನೋಡಿರಿ, ಅದನ್ನು ಇದಕ್ಕೆ ತನಕ ಸೇರಿಸ್ರಿ. ರೈಟ್. ಓಕೆ. ಸೊ ಅದೇ ಥರ ಇದ್ರದನ್ನು ಕೋನಾರ್ಧಕ ಕಂಡುಹಿಡಬೇಕು ಅಂತಂದರೆ ಸೇಮ್ ಅದೇ ಥರ. ಇಲ್ಲೊಂದು ಕಂಸ ಎಳೀರಿ, ಇಲ್ಲೊಂದು ಕಂಸ ಎಳೀರಿ, ಇದ್ರ ಮ್ಯಾಗಿಟ್ಟು ಮತ್ತೆ ಒಂದು ಕಂಸ ಈ ಕಡೆ ಎಳೀರಿ. ಓಕೆ. ಇದ್ರ ಮ್ಯಾಗಿಟ್ಟು ಇದನ್ನು ಕಟ್ ಮಾಡಿರಿ. ಓಕೆ. ಸೊ ಇದನ್ನು ಸೇರಿಸ್ರಿ. ಇವೆರಡು ಕೋನಾರ್ಧಕಗಳು ಎಲ್ಲಿ ಕಟ್ ಆಗ್ತಾವಲ್ಲ ಅಲ್ಲಿ ಎ ಅಂತ ಹೆಸರು ಕೊಡ್ರಿ. ಓಕೆ. ಸೊ ಇದಾದ ನಂತರ ಇದೊಂದು ಎ ಪಿ ಮತ್ತು ಎ ಕ್ಯೂ ಇವೆರಡು ಏನದಲ್ಲ, ಇವೆರಡರದ್ದು ನಾವು ಏನು ಮಾಡಬೇಕಂದ್ರೆ ಲಂಬಾರ್ಧಕಗಳನ್ನು ಎಳಿಬೇಕು. ಲಂಬಾರ್ಧಕ ಯಾವ ಥರ ಹೇಳ್ತಾರೆ ಅಂದರೆ, ಮತ್ತು ಎ ಪಿ ಏನದಲ್ಲ ಇದ್ರದ್ದು ಅರ್ಧಕ್ಕಿಂತ ಹೆಚ್ಚಿಗೆ ತೊಗೊಂಡು ಒಂದು ಕಂಸ ಈ ಕಡೆ ಎಳೀರಿ, ಒಂದು ಕಂಸ ಈ ಕಡೆ ಎಳೀರಿ, ಏದ ಮ್ಯಾಗಿಟ್ಟು ಎರಡನ್ನ ಕಟ್ ಮಾಡಿರಿ. ಹೌದಾ? ಗೊತ್ತಾಗಲಿಲ್ಲ ಇನ್ನೊಂದು ಟೈಮ್ ನೋಡಿರಿ. ಏದ ಮ್ಯಾಗಿಟ್ಟು ಈ ಕಡೆ ಒಂದು ಕಂಸ ಎಳೀರಿ, ಮತ್ತು ಪಿದ ಮ್ಯಾಗಿಟ್ಟು ಒಂದು ಕಂಸ ಎಳೀರಿ. ಓಕೆ. ಸೊ ನಂತರದಲ್ಲಿ ಏದ ಮ್ಯಾಗಿಟ್ಟು ಎರಡನ್ನ ಕಟ್ ಮಾಡಿರಿ. ಎರಡು ಎಲ್ಲಿ ಕಟ್ ಆಗ್ತಾವೆ ನೋಡಿರಿ, ಎರಡನ್ನು ಸೇರಿಸ್ರಿ. ಇವಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಲಂಬಾರ್ಧಕಗಳು ಅಂತ ಕರಿತಿದ್ದೆವು. ಓಕೆ. ರೈಟ್. ಸೊ ಇದೇ ಥರ ಇಲ್ಲಿ ಕ್ಯೂದ ಮ್ಯಾಗಿಡ್ರಿ, ಕ್ಯೂದ ಮ್ಯಾಗಿಟ್ಟು ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ತೊಗೊಂಡು ಒಂದು ಕಂಸ ಈ ಕಡೆ ಎಳೀರಿ, ಮತ್ತೊಂದು ಕಂಸ ಈ ಕಡೆ ಎಳೀರಿ,
ಎದ ಮ್ಯಾಗಿಟ್ಟು ಎರಡನ್ನ ಕಟ್ ಮಾಡಿರಿ. ಹೌದಾ, ಎರಡು ಎಲ್ಲಿ ಕಟ್ ಆಗ್ತಾವೆ ನೋಡಿರಿ. ಇವುಗಳನ್ನು ಸೇರಿಸ್ರಿ. ಇವಕ್ಕೆ ನಾನು ಏನಂತ ಕರಿತೀವಿ ಅಂತಂದರೆ ಲಂಬಾರ್ಧಕಗಳು ಅಂತ ಕರಿತಿದ್ದೆವು. ಓಕೆ, ಸೊ ಈ ಒಂದು ಎ ಪಿಗೆ ಎಲ್ಲಿ ಕಟ್ ಆಗ್ಯಾವ, ಇಲ್ಲಿ ಮತ್ತು ಇಲ್ಲಿ. ಹೌದಾ, ಇದನ್ನು ಬಿ ಅಂತ ಕರೀರಿ, ಇದನ್ನು ಸಿ ಅಂತ ಕರೀರಿ. ಈಗ ಬಿ ಎ ಸೇರಿಸ್ರಿ, ಬಿ ಎ ಮತ್ತು ಎ ಸಿ ಸೇರಿಸ್ರಿ. ಹೌದಾ, ಸೊ ಎ ಬಿ ಸಿ ಇದೊಂದು ತ್ರಿಭುಜ ಬಂತಲ್ಲ ನಿಮಗೆ, ಇದೇ ನಮಗೆ ತ್ರಿಭುಜ ರಚಿಸೋದು. ಹೌದಾ, ಸೊ ಅಳದು ನೋಡ್ರಿ ನೀವು ಎಷ್ಟಾಗಬೇಕು, ಮೂರದ್ದು ಮೊತ್ತ ಅಂದರೆ 12 ಸೆಂಟಿಮೀಟ್ರ್ ಆಗಬೇಕು. ಇಲ್ಲಿ 70 ಡಿಗ್ರಿ ಇದು ಕರೆಕ್ಟ್ ರಚಿಸಿನೋ ಇಲ್ಲೋ ಗೊತ್ತಿಲ್ಲ, ಅಂದಾಜು ಮೇಲೆ ಹಾಕೀನಿ, ನೋಡೋಣ ಅಂತ ಎಷ್ಟಾಗುತ್ತೆ ಅಂತ. ಎ ಬಿ ಎಷ್ಟು ಬರುತ್ತೆ ರೀ, ಎ ಬಿ 4 ಸೆಂಟಿಮೀಟ್ರ್. ಹೌದಾ, ಸೊ ಎ ಬಿ ಈಕ್ವಲ್ ಟು 4 ಸೆಂಟಿಮೀಟ್ರ್ ಅಂತ ಅನ್ರಿ. ಬಿ ಸಿ ಎಷ್ಟದ, ಬಿ ಸಿನೂ 4 ಸೆಂಟಿಮೀಟ್ರ್ ಅದ. ಬಿ ಸಿ ಈಕ್ವಲ್ ಟು 4 ಸೆಂಟಿಮೀಟ್ರ್. ಎ ಸಿ ಎಷ್ಟದ, ಎ ಸಿ 4.5 ಅದ. ಹೌದಾ, ಸೊ ಎ ಸಿ ಈಕ್ವಲ್ ಟು 4.5. ಹೌದಲ್ರಿ. ಸೊ ಇಲ್ಲಿ ಇದ್ರದ್ದು ಸೂತ್ರಾರ್ಥ ಎಷ್ಟು ಅಂತಂದ್ರೆ 12 ಅಂದನ. ಸೂತ್ರಾರ್ಥ ಅಂದರೆ ಮೂರನ್ನು ಕೂಡಿಸ್ಬೇಕು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಈಕ್ವಲ್ ಟು ಎಷ್ಟಾಗಬೇಕು, 12 ಆಗಬೇಕು. ಇಲ್ಲ ಮೇಲೆ ಎಷ್ಟು ಬರಕತ್ತದ, ನಾವು ಸ್ವಲ್ಪ ಜಾಸ್ತಿ ಬರಕತ್ತದ್ರಿ. ಇದು 70 ಡಿಗ್ರಿ ಅದನ್ನೋ ಇಲ್ಲ ಗೊತ್ತಿಲ್ಲ, ನನ್ನ ಕಡೆ ಕೋನ ಒಪ್ಪಕ್ಕಿಲ್ಲ, ಹಾಗಾಗಿ ನೀವು 70 ಡಿಗ್ರಿ ಇಟ್ಟು ನೋಡಿರಿ ಬರ್ತದೆ ಇದು ಕರೆಕ್ಟ್. ಓಕೆ, ಅಥವಾ ಒಂದು ಸ್ವಲ್ಪ ಜಾಸ್ತಿ ಬಂದರೂ ನಡೀತದೆ. 12.5 12 ಬಂದರೆ ನಡೀತದೆ, ಏನಾಗಂಗಿಲ್ಲ. ರೈಟ್. ಸೊ ಇದು ಒಂದು ಏನದ ಅಂತಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಚಿತ್ರ ಅದ. ರೈಟ್. ಸೊ ಪ್ರಿಯ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.